ಕರಾವಳಿಯ ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ರಾಮು ಒಬ್ಬ ಬಡ ರೈತ. ಬೆಳೆಯು ಬರದ ವರ್ಷಗಳಲ್ಲಿ ಮನೆ ಖಾಲಿ, ಹೃದಯದಲ್ಲಿ ನೋವು ತುಂಬಿಕೊಂಡಿದ್ದರೂ ಅವನ ಮನಸ್ಸಿನಲ್ಲಿ ಒಂದೇ ನಂಬಿಕೆ, ಸ್ವಾಮಿ ಅಯ್ಯಪ್ಪ ಏನು ಬಿಟ್ಟರೆ ನಾನೇನೂ ಅಲ್ಲ. ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗಲೂ ಅವನಿಗೆ ಅಯ್ಯಪ್ಪನೆಂಬ ಬಲ. ಬೆಳೆ ಕಳೆದು ಹೋದರೂ, ಮಳೆ ಬಾರದೆ ಭೂಮಿ ಬಿರುಕು ಬಿಟ್ಟರೂ, ಮಕ್ಕಳು ಹಸಿವಿನಿಂದ ನಿದ್ದೆ ಮಾಡಿದರೂ ರಾಮು ತನ್ನ ಭಕ್ತಿಯನ್ನು ಬಿಡಲಿಲ್ಲ. ಆ ರಾತ್ರಿ ಅವನು ನಿದ್ದೆಗೆ ಜಾರಿದ. ಬೆಳಗಿನ ಜಾವ ಎದ್ದಾಗ ಹೊಲದ ಮೇಲೆ ಚಿಗುರಿನಂತೆ ಹಸಿರು ಹೊಳೆದು ಕಾಣಿಸಿತು. ಮಳೆಯ ಮೊದಲ ಗುಟುರು ಮಣ್ಣು ತಾಕಿ ಬಿದ್ದಾಗ ರಾಮು ಆಕಾಶದ ಕಡೆ ನೋಡಿಕೊಂಡು ಕೈಗಳನ್ನು ಜೋಡಿಸಿದ. ಕೆಲವೇ ವಾರಗಳಲ್ಲಿ ಒಣಗಿದ್ದ ಹೊಲ ಹಸಿರು ಹಾಸಿದ್ದಂತೆ ಆಗಿತ್ತು. ಬೆಳೆ ಸಮೃದ್ಧಿ ಕಂಡಾಗ ಎಲ್ಲರೂ ಅದು ಅದ್ಭುತ ಅಂತ ಅಂದರು. ಆದರೆ ರಾಮು ಮಾತ್ರ ಶಾಂತವಾಗಿ ನಿಟ್ಟುಸಿರು ಬಿಟ್ಟ. ಇದು ನನ್ನ ಪರಿಶ್ರಮವಲ್ಲ ಸ್ವಾಮಿ, ನಿನ್ನ ಕರುಣೆ. ಆ ಹಣದಿಂದ ಅವನು ಮೊದಲು ಮಾಡಿದದೊಂದು ಅಯ್ಯಪ್ಪನಿಗೆ ಕಪ್ಪು ಮಾಳೆ ಹಾಗೂ ಅರಳಿ ಹೂಗಳಿಂದ ಅಲಂಕರಿಸಿದ ಚಿಕ್ಕ ಮಂಟಪ. ಮಂಟಪದ ಮುಂದೆ ನಿಂತು ಮಣ್ಣು ತಗಲಿ ಒಣದಾದ ಅವನ ಕೈಗಳು ಮೃದುವಾಗಿ ಕಂಪಿಸುತ್ತಿದ್ದವು. ಸ್ವಾಮಿ, ನಾನು ಎಷ್ಟೇ ಬಡವನಾದರೂ ನಿನ್ನ ಭಕ್ತಿಯಲ್ಲಿ ನಾನು ಶ್ರೀಮಂತ.